ಒಂದು ತಿಂಗಳಿನಿಂದ ನಡೀತಾ ಇರುವ ಯುದ್ಧವನ್ನು ನಿಲ್ಲಿಸುವಲ್ಲಿ ಸಂಧಾನದ ಪ್ರಕ್ರಿಯೆಗಳು ಅಧಿಕೃತವಾಗಿ ಆರಂಭಗೊಂಡಿದ್ದಾವೆ. ಇಲ್ಲಿ ತನಕ ಸಭೆಯ ಬಗ್ಗೆ ಅಧಿಕೃತ ಮಾಹಿತಿಗಳು ಯಾವುದೂ ಇರಲಿಲ್ಲ. ಈಗ ಪಾಕಿಸ್ತಾನದಲ್ಲಿ ಸಭೆ ನಡೀತಾ ಇದೆ ಅನ್ನೋದು ಖಚಿತ. ಪಾಕಿಸ್ತಾನ ವಿದೇಶಾಂಗ ಸಚಿವರ ಆಹ್ವಾನದ ಮೇರೆಗೆ ಇನ್ನು 3 ದೇಶಗಳ ವಿದೇಶಾಂಗ ಸಚಿವರು ನಾಳೆ ಪಾಕಿಸ್ತಾನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಸಭೆಯಾಗುತ್ತೆ. ಇಂಟ್ರೆಸ್ಟಿಂಗ್ಲಿ ಈ ಸಭೆಯಲ್ಲಿ ಯುದ್ಧಗ್ರಸ್ತವಾಗಿರುವಂಥ ಇರಾನಿನ ವಿದೇಶಾಂಗ ಸಚಿವರಿಲ್ಲ. ಯುದ್ಧ ಮಾಡ್ತಾ ಇರುವಂಥ ಅಮೆರಿಕ ಹಾಗೂ ಇಸ್ರೇಲ್ಗಳ ವಿದೇಶಾಂಗ ಸಚಿವರು ಇಲ್ಲ. ಮತ್ಯಾವ ದೇಶಗಳ ವಿದೇಶಾಂಗ ಸಚಿವರಿದ್ದಾರೆ? ಸೌದಿ ಅರೇಬಿಯಾ, ಟರ್ಕಿ ಮತ್ತು ಈಜಿಪ್ತಿನ ವಿದೇಶಾಂಗ ಸಚಿವರು. ಸೌದಿ ಅರೇಬಿಯಾ, ಟರ್ಕಿ ಮತ್ತು ಈಜಿಪ್ಟ್ನ ವಿದೇಶಾಂಗ ಸಚಿವರುಗಳು ಈ ಯುದ್ಧ ನಿಲ್ಲಿಸುವುದು ಹೆಂಗೆ ಅಂತ ಚರ್ಚೆ ಮಾಡ್ತಾರೆ ನಾಳೆ ಪಾಕಿಸ್ತಾನದಲ್ಲಿ. ಮೊಹಮ್ಮದ್ ಇಶಾಕ್ದಾರ್ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಇರ್ತಾರೆ ಸಭೆಯಲ್ಲಿ. ಪ್ರಿನ್ಸ್ ಫೈಸಲ್ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು, ಎಚ್.ಇ. ಹಕನ್ ಫಿದಾನ್ ಟರ್ಕಿಯ ವಿದೇಶಾಂಗ ಸಚಿವರು, ಈಜಿಪ್ಟ್ನ ವಿದೇಶಾಂಗ ಸಚಿವ ಡಾಕ್ಟರ್ ಬದ್ರ್ ಅಬ್ದೆಲಟ್ಟಿ, ಇಷ್ಟು ಜನ ನಾಳೆ ಇಸ್ಲಾಮಾಬಾದ್ನಲ್ಲಿ ಸಭೆ ಮಾಡ್ತಾರೆ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಈ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಇರಾನ್ ಅಧ್ಯಕ್ಷ ಮಸೂದ್ ಪಜೆಶ್ಕಿಯಾನ್ ಅವರೊಂದಿಗೆ 1 ಗಂಟೆಗೂ ಹೆಚ್ಚು ಕಾಲ ವಿವರವಾದ ದೂರವಾಣಿ ಸಂಭಾಷಣೆ ನಡೆಸಿದೆ. ಇರಾನ್ನ ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿ ಖಂಡನೀಯ. ಇಸ್ರೇಲ್ ನಡೆಸುತ್ತಿರುವ ನಿರಂತರ ದಾಳಿ ಇದನ್ನು ಪಾಕಿಸ್ತಾನ ತೀವ್ರವಾಗಿ ಖಂಡಿಸುತ್ತೆ. ಇರಾನ್ನ ಧೈರ್ಯಶಾಲಿ ಜನರೊಂದಿಗೆ ಪಾಕಿಸ್ತಾನ ಯಾವಾಗಲೂ ಇದೆ. ಈ ಪ್ರದೇಶದಲ್ಲಿ ಶಾಂತಿಯನ್ನು ಮುನ್ನಡೆಸಲು ಮತ್ತು ಸಂವಾದ ನಡೆಸಲು, ಉದ್ವಿಗ್ನತೆ ಕಡಿಮೆ ಮಾಡಲು ಪಾಕಿಸ್ತಾನ ನಿರಂತರ ರಾಜತಾಂತ್ರಿಕ ಮಾತುಕತೆ ನಡೆಸುತ್ತಿದೆ. ಅಮೆರಿಕದ ಜೊತೆ ಗಲ್ಫ್ ರಾಷ್ಟ್ರಗಳ ಪ್ರತಿನಿಧಿಗಳು ಮಾತುಕತೆ ನಡೆಸುತ್ತಿದ್ದಾರೆ. ನಾನು ಇರಾನ್ ಅಧ್ಯಕ್ಷ ಪಜೆಶ್ಕಿಯಾನ್ ಜೊತೆ ಈ ಬಗ್ಗೆ ವಿವರಿಸಿದೆ ಅಂತ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿಗಳ ಟ್ವೀಟ್ ಇದು. ನೋಡಿ, ಇಂಟ್ರೆಸ್ಟಿಂಗ್ಲಿ ಇರಾನಿನ ಮೇಲೆ ನಡೀತಾ ಇರುವ ದಾಳಿಗಳನ್ನು ಶಹಬಾಜ್ ಶರೀಫ್ ಖಂಡಿಸಿದ್ದಾರೆ. ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಡೀತಾ ಇರುವ ದಾಳಿಯನ್ನು ಖಂಡಿಸಿದ್ದಾರೆ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಯಾವುದ್ಯಾವುದು ಬರುತ್ತೆ? ಹೈವೇಗಳು, ಬ್ರಿಡ್ಜ್ಗಳು, ಇಂಥವೆಲ್ಲ ಬರ್ತವೆ. ಅವುಗಳ ಮೇಲೆ ದಾಳಿ ನಡೆಸ್ತಾ ಇರೋದನ್ನು ಖಂಡಿಸ್ತೀವಿ ಅಂತ. ಯಾರು ನಡೆಸ್ತಾ ಇದ್ದಾರೆ ದಾಳಿ? ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿ ಇದು. ಇಸ್ರೇಲ್ನ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು. ಒಟ್ಟಿನಲ್ಲಿ ಅಂತೂ ಇಂತೂ ಮಧ್ಯಸ್ಥಿಕೆಯ ಮಾತುಕತೆಗಳು ಶುರುವಾಗಿದ್ದಾವೆ. ಈ ಮಧ್ಯೆ ಪಾಕಿಸ್ತಾನಕ್ಕೆ ಅದರದ್ದೇ ತಲೆನೋವಿದೆ. ಒಂದು ಕಡೆ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳು ದಾಳಿ ನಡೆಸ್ತಾ ಇದ್ರು. ಈಗೊಂದು ಸ್ವಲ್ಪ ತಣ್ಣಗಾಗಿದೆ ಅದು. ಅದರ್ವೈಸ್ 7 ನಗರಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿಕೊಂಡು ಬಿಟ್ಟಿದ್ರು ಅವರು. 7 ನಗರಗಳ ಮೇಲೆ ಪಾಕಿಸ್ತಾನದ ಸೈನಿಕರನ್ನು ಜೀವಂತವಾಗಿ ಸೆರೆ ಹಿಡಿದಿದ್ರು. ಪಾಕಿಸ್ತಾನ ಸೇನೆ ಅವರು ನಮ್ಮ ಸೈನಿಕರೇ ಅಲ್ಲ ಅಂದುಬಿಟ್ಟಿದ್ರು. ಪಾಕಿಸ್ತಾನಿ ಸೈನಿಕರು ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಗೊಳೋ ಅಂತ ಹತ್ತಿದ್ರು. ತಮ್ಮ ಐಡೆಂಟಿಟಿ ಕಾರ್ಡ್ಗಳನ್ನು ತೋರಿಸ್ಕೊಂಡು. ನೆನಪಿರ್ಬೇಕು ನಿಮಗೆ, 1.5 ತಿಂಗಳ ಹಿಂದಿನ ಮಾತಿದಷ್ಟೇ. ಒಂದು ಕಡೆ ಅದು ಸ್ವಲ್ಪ ತಣ್ಣಗಾಗಿದೆ ಅನ್ನುವಷ್ಟರಲ್ಲಿ ಅಫ್ಘಾನಿಸ್ತಾನದ ಕಡೆಯಿಂದ ವಿಪರೀತ ದಾಳಿಗಳಾಗ್ತಾ ಇದ್ದಾವೆ ಪಾಕಿಸ್ತಾನದ ಮೇಲೆ. ವಿಪರೀತ ದಾಳಿಗಳು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದೊಳಗೆ ಏರ್ ಸ್ಟ್ರೈಕ್ ನಡೆಸಿತು. ಅದೆಲ್ಲದರ ಮಧ್ಯದಲ್ಲಿ ಈಗ ಇರಾನ್ನಲ್ಲಿ ನಡೀತಾ ಇರುವ ಯುದ್ಧವನ್ನು ನಿಲ್ಲಿಸಲು ರಾಜತಾಂತ್ರಿಕ ಮಾತುಕತೆ ಅಂತಿದ್ದಾರೆ. ಇದೇ ಟೈಮ್ನಲ್ಲಿ ತಾಲಿಬಾನಿಗಳೇನಾದರೂ ಅಫ್ಘಾನಿಸ್ತಾನದ ಕಡೆಯಿಂದ ದಾಳಿಗಿಳಿ ಮಾಡಿದ್ರೆ ಮರ್ಯಾದೆ 3 ಪಾಲಾದಂಗಾಗತ್ತೆ. ಮರ್ಯಾದೆ 3 ಪಾಲಾದಂಗಾಗತ್ತೆ. ಪಾಕಿಸ್ತಾನಕ್ಕೆ ಅದೊಂದು ಟೆನ್ಷನ್. ಮಾತುಕತೆಯ ಸಂದರ್ಭದಲ್ಲಿ ಇದೊಂದು ಆಗಬಾರ್ದು ಅಂತ ಡೊನಾಲ್ಡ್ ಟ್ರಂಪ್ ಇವತ್ತು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹಾರ್ಮುಜ್ ಜಲಸಂಧಿಗೆ ಟ್ರಂಪ್ ಜಲಸಂಧಿ ಅಂದರು. ಹಾರ್ಮುಜ್ ಸ್ಟ್ರೇಟ್ಗೆ ಟ್ರಂಪ್ ಸ್ಟ್ರೇಟ್ ಅಂತ ಅವರೇ ಮರುನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಇದು ಮಾತುಕತೆಗಳು ನಡೀತಾ ಇದ್ದಾವೆ. ಇರಾನ್ನಿಂದ 10 ಹಡಗುಗಳು ನಮಗೆ ಗಿಫ್ಟ್ ಆಗಿ ಬಂದಿದ್ದಾವೆ. ಈ ಗಿಫ್ಟೇ ಭಯಂಕರ ಕನ್ಫ್ಯೂಷನ್ ಇದೆ. ಇದು 10 ಹಡಗುಗಳ ಪಾಕಿಸ್ತಾನದ ಧ್ವಜ ಕಟ್ಟಿಕೊಂಡು ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿ ಮೂಲಕ ಹೊರಗಡೆ ಬಂದು ಅನ್ನೋ ಸುದ್ದಿ ಗೊತ್ತು ನಮಗೆ.
ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಅವು ಪಾಕಿಸ್ತಾನಕ್ಕೆ ಹೋಗೋ ಬದಲು ಅಮೆರಿಕ ಕಡೆ ಹೋದವು ಅಂತ. ಅಮೆರಿಕ ಕಡೆ ಹೋದವು. ಅದನ್ನೇ ಗಿಫ್ಟ್ ಅಂತಿದ್ದಾರೆ. ಇದನ್ನು ಮಾಡಿದ ನಂತರವೂ ಪಾಕಿಸ್ತಾನ ಅಕಸ್ಮಾತ್ ಇದನ್ನು ಮಾಡಿದ್ದೇ ನಿಜ ಆದರೆ ವಿಪರೀತ ಚರ್ಚೆ ಆಗ್ತಾ ಇದೆ. ನಾನೇನು ಸಣ್ಣ ಪುಟ್ಟ ಅಲ್ಲೊಂದು ಕಡೆ ಕೇಳಿದ್ದು ಇಲ್ಲೊಂದು ಕಡೆ ನೋಡಿದ್ದು ಅನ್ನೋ ಕಾರಣಕ್ಕೆ ಈ ಸುದ್ದಿ ಹೇಳ್ತಿಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇರುವ ವಿಷಯ ಇದು. ಪಾಕಿಸ್ತಾನ ಒಂದು ವೇಳೆ ಈ ಕೆಲಸ ಮಾಡಿದರೆ, ಈ ಕೆಲಸ ಮಾಡಿದ ಹೊರತಾಗಿಯೂ ಇರಾನ್ ಅದಕ್ಕೆ ನಮ್ಮ ಪರವಾಗಿ ನೀವು ಮಾತುಕತೆ ನಡೆಸಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಇಷ್ಟಕ್ಕೂ ಪಾಕಿಸ್ತಾನದ ವಿದೇಶಾಂಗ ಸಚಿವರು, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ನ ವಿದೇಶಾಂಗ ಸಚಿವರು ಕೂತ್ಕೊಂಡು ಮಾತುಕತೆ ಏನು ಮಾಡ್ತಾರೆ? ಯುದ್ಧ ನಿಲ್ಲಿಸೋದು ಇವ್ರ ಕೈಯಲ್ಲಿದೆಯಾ? ಇಲ್ಲ. ಒಂದು ನಿರ್ಣಯ ತೆಗೆದುಕೊಳ್ತಾರವರು. ಅಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಣಯವನ್ನು ಇರಾನ್ಗೂ ಹೇಳ್ತಾರೆ, ಅಮೇರಿಕ ಮತ್ತು ಇಸ್ರೇಲ್ಗೂ ಹೇಳ್ತಾರೆ. ಇಂತಿಂಥ ಕಂಡೀಷನ್ಗಳ ಮೇಲೆ ಯುದ್ಧ ನಿಲ್ಲಬೇಕು ಅಂತ. ಅವರಿಬ್ಬರೂ ಅದಕ್ಕೆ ಒಪ್ಪಿಕೊಂಡರೆ ಮುಂದಿನ ಮಾತುಕತೆಗೆ ಇರಾನ್ನ ಪ್ರತಿನಿಧಿಗಳು ಮತ್ತು ಅಮೆರಿಕದ ಪ್ರತಿನಿಧಿಗಳು ಎದರ ಬದರ ಬಂದು ಕೂತ್ಕೋತಾರೆ. ಅದು ಯಾವಾಗತ್ತೋ ನೋಡೋಣ. ಬಟ್ ಮೊದಲು ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಸ್ಟ್ರೇಟ್ಗೆ ಟ್ರಂಪ್ ಸ್ಟ್ರೇಟ್ ಅಂದಿದ್ದು. ಟ್ರಂಪ್ ಯಾವುದಕ್ಕೆ ಏನಾದ್ರು ಹೇಳ್ಬೋದು. ಹಾರ್ಮುಜ್ ಜಲಸಂಧಿ ಮರುನಾಮಕರಣಗೊಂಡಿದೆ. ಡೊನಾಲ್ಡ್ ಟ್ರಂಪರ ಆಶಯದ ಮೇರೆಗೆ ಏನಂತ ಮರುನಾಮಕರಣಗೊಂಡಿದೆ? ಟ್ರಂಪ್ ಸ್ಟ್ರೇಟ್ ಅಂತ ಮರುನಾಮಕರಣಗೊಂಡಿದೆ. ಕೊರೋನಾ ಟೈಮ್ನಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಟ್ರಂಪು ಕೊರೋನಾ ವೈರಸ್ ಅಂತಿರಲಿಲ್ಲ, ವುಹಾನ್ ವೈರಸ್ ಅಂತಿದ್ರು. ಮರುನಾಮಕರಣ ಮಾಡಿಬಿಟ್ಟಿದ್ರು ಅವರೇ. ವುಹಾನ್ ವೈರಸ್ ಯಾಕೆ? ವುಹಾನ್ನಿಂದ ಹುಟ್ಕೊಂಡಿದ್ದು. ವುಹಾನ್ ಚೀನಾದಲ್ಲಿದೆ. ಚೀನಾಕ್ಕೂ ಅಮೇರಿಕಕ್ಕೂ ಸಂಬಂಧ ಹೆಂಗೆ ಅಂತ ನಿಮಗೆ ಗೊತ್ತು. ನೋಡಿ, ಈ ಹೇಳಿಕೆಯಲ್ಲಿ ಮತ್ತಂತಾರೆ 10 ಹಡಗುಗಳ ಗಿಫ್ಟಾಗಿ ಬಂದಿದ್ದಾವೆ, 10 ಹಡಗುಗಳ ಗಿಫ್ಟಾಗಿ ಬಂದಿದ್ದಾವೆ ಅಂತ. ವಾಲ್ಟರ್ ಬ್ಲೂಮ್ಬರ್ಗ್ ಅನ್ನುವಂಥ ಒಬ್ಬ ರಕ್ಷಣಾ ವಿಶ್ಲೇಷಕರಿದ್ದಾರೆ. ಅವರ ಪ್ರಕಾರ ಇದಷ್ಟು ಸುಳ್ಳು. ಇರಾನು ಸುಳ್ಳು ಹೇಳ್ತಾ ಇದೆ, ಪಾಕಿಸ್ತಾನವೂ ಸುಳ್ಳು ಹೇಳ್ತಾ ಇದೆ, ಅಮೇರಿಕಾನೂ ಸುಳ್ಳು ಹೇಳ್ತಾ ಇದೆ. ಅಮೇರಿಕ ಇನ್ ದ ಸೆನ್ಸ್ ಟ್ರಂಪು ಸುಳ್ಳು ಹೇಳ್ತಾ ಇದ್ದಾರೆ. ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿಯ ಮೂಲಕ ಪಾಕಿಸ್ತಾನದ ಧ್ವಜ ಹೊತ್ತ 10 ಹಡಗುಗಳು ಹೊರಗೆ ಬಂದದ್ದೇ ಸುಳ್ಳಂತೆ. ಬಂದಿದ್ದೇ 4 ಹಡಗುಗಳು, ಹೆಸರು ಸಹಿತ, ಏನು ಶಿಪ್ ಡೇಟಾ ಅಂತ ಸಿಗುತ್ತೊಂದು, ಅದರ ಸಮೇತ ಅವರು ವಿವರಗಳನ್ನು ಕೊಡ್ತಾರೆ. ಶಿಪ್ ಟ್ರ್ಯಾಕ್ ರೆಕಾರ್ಡ್ ಅಂತ, ಯಾವ್ಯಾವ ಹಡಗು ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ದಾಟ್ಕೊಂಡು ಹೋಯಿತು ಅಂತ. ರಿಫಾ ಅಂತ ಒಂದು, ಜಿ ಅಂತ ಒಂದು, ಗ್ಯಾಸ್ ಲಕ್ಕಿ ಅಂತ ಮತ್ತೊಂದು, ಲೊವೆಂಟಸ್ ಅಂತ ಮತ್ತೊಂದು ಹಡಗು. ಈ 4 ಹಡಗುಗಳು ಪಾಕಿಸ್ತಾನದ ಧ್ವಜದೊಂದಿಗೆ ಬಂದದ್ದು. ಅವು ಕೂಡ ಬೇರೆ ಬೇರೆ ಕಡೆ ಹೋದವು. 10 ಹಡಗುಗಳ ಬಂದೇ ಇಲ್ಲ ಹೊರಗೆ. ಅವುಗಳ ಪೈಕಿ ಒಂದು, ಈ 4 ಹೊರಗೆ ಬಂದಿದೆಯಲ್ಲ, 4ರ ಪೈಕಿ ಒಂದು ಅಮೇರಿಕಾದ ಕಡೆ ಹೋಗಿಲ್ಲ ಅಂತ ಟ್ರಂಪ್ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ವಾಲ್ಟರ್ ಬ್ಲೂಮ್ಬರ್ಗ್ ಹೇಳ್ತಾ ಇದ್ದಾರೆ. ವೆರಿ ವೆಲ್ ನೋನ್ ರಕ್ಷಣಾ ವಿಶ್ಲೇಷಕರವರು. ಈ ಮಧ್ಯೆ ಈ ಯುದ್ಧದ ಕಾರಣಕ್ಕೆ ನ್ಯಾಟೋನ ಒಗ್ಗಟ್ಟಾದರೂ ಉಳಿಯೋದಿಲ್ವೋ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ನೋಡಿ. ಡೊನಾಲ್ಡ್ ಟ್ರಂಪು ಮೀಡಿಯಾ ಡಾರ್ಲಿಂಗ್ ಬಿಡಿ, ಮಾಧ್ಯಮಗಳಿಗೆ ಇಂಥ ಅಧ್ಯಕ್ಷರಿದ್ದರೆ ಸುದ್ದಿಗಳಿಗೇನು ಕೊರತೆಯೇ? ತಮಗೂ UK ಪ್ರೈಮ್ ಮಿನಿಸ್ಟರ್ಗೂ ಆದ ಸಂಭಾಷಣೆಯನ್ನು ವರ್ಬ್ಯಾಟಿಮ್ ಬಹಿರಂಗವಾಗಿ ಹೇಳ್ತಾರೆ ಅವರು. ಶಬ್ದ ಬಹಿರಂಗವಾಗಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್. ಬ್ರಿಟನ್ನಿನ ಪ್ರಧಾನಿಯನ್ನು ಇವರು ಕೇಳಿದ್ರಂತೆ, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುವುದಕ್ಕೆ ನಿಮ್ಮದು 2 ನೌಕಾ ಹಡಗುಗಳನ್ನು ಕೊಡಿ, ನೌಕಾಪಡೆಯ ಹಡಗುಗಳನ್ನು ಕೊಡಿ, ವಾರ್ಶಿಪ್ ಕೊಡಿ ಅಂತ ಕೇಳಿದ್ದಾರೆ. ಟ್ರಂಪ್ ಅದನ್ನು ಹೇಳ್ತಾರೆ, ಅವು ತುಂಬ ಚಿಕ್ಕು, ಭಯಂಕರ ಸ್ಲೋ ಹೋಗ್ತಾವವು ಅಂತ. ಅಂದರೆ ಬ್ರಿಟನ್ ಹತ್ರ ಇರೋದೇ ಸಣ್ಣ ಸಣ್ಣ ಹಡಗುಗಳು, ವಾರ್ಶಿಪ್ಗಳು, ಅವು ತುಂಬ ಸ್ಲೋ ಇದ್ದಾವೆ, ಆದರೂ ಬೇಕಾಗತ್ತೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಬ್ರಿಟನ್ನ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ, ಹಾಂ ಕೊಡ್ತೀನಿ, ಸ್ವಲ್ಪ ರಿಪೇರಿಗೆ ಬಂದಿದ್ದಾವೆ, ರಿಪೇರಿ ಮಾಡಿಸ್ತಾ ಇದ್ದೀವಿ, ಕೊಡ್ತೀನಿ ಅಂದ್ರಂತವರು. ಯಾವಾಗ ಮುಗಿಬೋದು ರಿಪೇರಿ ಅಂದರೆ ಮುಂದಿನ ತಿಂಗಳು ಅಥವಾ ಇನ್ನೊಂದು 2 ತಿಂಗಳು ಆಗ್ಬೋದು ಅಂದ್ರಂತೆ. ಅಲ್ಲಿ ಕೊಡೋದಿಲ್ಲ ಅಂತ ಹೇಳ್ದಂಗೆ ಅದನ್ನು ವರ್ಬ್ಯಾಟಿಮ್ ಡೊನಾಲ್ಡ್ ಟ್ರಂಪು ಮಾಧ್ಯಮಗಳ ಮುಂದೆ ಹೇಳ್ತಾರೆ. ಅರ್ಥ ಇಷ್ಟೇ, ನ್ಯಾಟೋದಲ್ಲಿನ ಬಿರುಕನ್ನು ಈ ಮನುಷ್ಯ ಒತ್ತಿ ಹೇಳ್ತಾ ಇರೋದು. ನ್ಯಾಟೋಗೇನು ಉಳ್ಕೊಂಡಿದೆ ತಾಕತ್ತು ಅಂತ. ಅದರ ಅರ್ಥ ಮತ್ತೇನಾರು ಈ ಜಗತ್ತಿನಲ್ಲಿ ದೊಡ್ಡದಾದ್ರೆ ನ್ಯಾಟೋದವ್ರೇನು ಮಿಲಿಟ್ರಿ ಕಳಿಸೋರಲ್ಲ ಅಂತ. ಇವನ್ನೆಲ್ಲ ಬಹಿರಂಗವಾಗಿ ಹೇಳ್ತಾರೇನ್ರಿ ಯಾರು? ಅಂದರೆ ಮರ್ಯಾದೆ ಮಣ್ಣುಪಾಲಾಗೋ ವಿಷಯ ಅಲ್ವಾ ಇವು. ಈ ಬ್ರಿಟನ್ನಿನ ಪ್ರಧಾನಿ ಅಮೇರಿಕದ ಅಧ್ಯಕ್ಷರೇ ಫೋನ್ ಮಾಡಿದಾಗ
ನಿಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಬೇಕು ನಮಗೆ 2 ಅಂತ ಕೇಳಿದಾಗ ಕೊಡೋಕ್ಕಾಗೋದಿಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳೋಕ್ಕಾಗತ್ತಾ ಅವ್ರಿಗಾದರೂ? ಅವ್ರು ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ. ಬೇರೆ ಯಾರಾದರೂ ಆಗಿದ್ರು ಹೋಗೋ ಮರ ಎಲ್ಲಿದಚ್ಚೆ ಅಂದಿರೋರು. ಇವ್ರು ಹಂಗೆ ಹೇಳಿದ್ದಾರೆ, ಸ್ವಲ್ಪ ರಿಪೇರಿಗೆ ಬಂದಿದ್ದಾವೆ ರೀ, ರಿಪೇರಿ ಮಾಡಿಸ್ತೀವಿ ಅಂತ. ಯಾವಾಗ ರಿಪೇರಿ ಆಗ್ಬೋದು ಅಂತ ಇವ್ರು ಕೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಈ 1 ತಿಂಗಳು 2 ತಿಂಗಳು ಆಗಬಹುದು ಅಂತ ಟ್ರಂಪ್ಗೆ ಅರ್ಥ ಆಗಿದೆ, ಇವರು ಕೊಡೋಕ್ಕಾಗದೆ ಹಂಗೆ ಹೇಳ್ತಿದ್ದಾರೆ ಅಂತ. ಅದು ಅಮೇರಿಕದ ಮಾತಿಗೆ, ಅಮೇರಿಕದ ಅಧ್ಯಕ್ಷರ ಮಾತಿಗೆ ಇಂಗ್ಲೆಂಡು ಮರ್ಯಾದೆ ಕೊಡಲಿಲ್ಲ ಅನ್ನೋ ವಿಷಯ ಅದು. ಅದನ್ನು ಈ ಮನುಷ್ಯ ಮಾಧ್ಯಮಗಳ ಮುಂದೆ ಹೇಳಕ್ಕೊಳ್ಳೋದು. ಈ ಮಧ್ಯೆ ಇನ್ನೂ ಒಂದು ಸುದ್ದಿ ಅಮೇರಿಕದ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು. ಅಮೇರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ಗೂ ಬೆಂಜಮಿನ್ ನೆತನ್ಯಾಹುಗೂ ಓವರ್ ದ ಫೋನ್ ಸ್ವಲ್ಪ ಕೂಗಾಟ ಆಯ್ತಂತೆ. ಅಮೇರಿಕದ ನಂಬಲರ್ಹ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ಸುದ್ದಿ ಅನ್ನೋ ಕಾರಣಕ್ಕೆ ಇದನ್ನು ಗಂಭೀರವಾಗಿ ನಿಮ್ಮೆದುರಿಗೆ ಹೇಳ್ತಾ ಇದ್ದೀವಿ. ಅಮೇರಿಕದಲ್ಲೊಂದು ಒಪಿನಿಯನ್ ಇದೆ, ನಮ್ಮ ದೇಶಕ್ಕೆ ಬೇಕಿಲ್ಲದ ಈ ಯುದ್ಧಕ್ಕೆ ಇಸ್ರೇಲ್ ನಮ್ಮನ್ನು ಎಳ್ಕೊಂಡು ಹೋಗಿದೆ ಅನ್ನೋದೊಂದು ಒಪಿನಿಯನ್ ಇದೆ. ಆ ಕೌಂಟರ್ ಟೆರರಿಸಮ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ರೆಸಿಗ್ನೇಷನ್ ಕೊಟ್ಟರಲ್ಲ, ಅದರಲ್ಲಿ 3 ಪ್ಯಾರಾ ಬರೆದಿದ್ರು. ಅದನ್ನು ಕೆಂಟ್ ಅಂತ ಅವ್ರ ಹೆಸರು, ಕೆಂಟ್ ಜೋಸೆಫ್. 3 ಪ್ಯಾರಾ ಇದನ್ನೇ ಬರೆದಿದ್ದು, ನಮ್ಗೆ ಯಾಕೆ ಬೇಕಾಗಿತ್ತು ಈ ಯುದ್ಧ ಅಂತ. ಅದು ಪಬ್ಲಿಕ್ ಒಪಿನಿಯನ್ನಲ್ಲಿ ಜನಸಾಮಾನ್ಯರಲ್ಲಿರುವಂಥ ಅಭಿಪ್ರಾಯ. ಅದು ಆ ಅಭಿಪ್ರಾಯವನ್ನು JD ವ್ಯಾನ್ಸ್ ರಿಯಟ್ರೇಟ್ ಮಾಡಿದ್ದಾರೆ. ಮತ್ತೊಮ್ಮೆ ನೆತನ್ಯಾಹು ಹತ್ರ ಹೇಳಿದ್ದಾರೆ, ನಮಗೆ ಬೇಕೇ ಆಗಿರಲಿಲ್ಲ ಈ ಯುದ್ಧ, ನೀವು ಎಳ್ಕೊಂಡು ಬಂದ್ರಿ ಅಂತ. ಅಮೇರಿಕಕ್ಕೆ ಹೌದು, ನೀವು ಹೇಳೋದು ಕರೆಕ್ಟು, ಸದ್ಯಕ್ಕೆ ಬೇಕಾಗಿರಲಿಲ್ಲ ಈ ಯುದ್ಧ ಅಂದ್ಕೊಳ್ಳಿ. ಇರಾನ್ ತುಂಬ ಪ್ರಬಲವಾದ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಗಳನ್ನು ತಯಾರು ಮಾಡಿ ಆ ಮಿಸೈಲ್ಗಳು ಅಮೇರಿಕದ ನೆಲವನ್ನೂ ತಲುಪಬಲ್ಲವು ಅಂತಾದಾಗ ಅಮೇರಿಕ ಬಂದು ದಾಳಿ ಮಾಡಿದರೆ ಅದಕ್ಕೊಂದು ಅರ್ಥ. ಇರಾನ್ ಅಂಥ ಮಿಸೈಲ್ ತಯಾರು ಮಾಡಿದ್ರೆ ಆಬ್ವಿಯಸ್ಲಿ ಗುರಿ ಇಸ್ರೇಲ್ ಆಗಿರುತ್ತೆ ಮತ್ತು ಅಮೇರಿಕಾನೇ ಆಗಿರುತ್ತೆ. ಆವಾಗ ದಾಳಿ ಮಾಡಿದ್ರು ಓಕೆ, ಈಗ ಯಾಕೆ ಬೇಕಾಗಿತ್ತು ಈ ದಾಳಿ ಅನ್ನೋದು ಅವರಲ್ಲಿರುವ ಪ್ರಶ್ನೆ. JD ವ್ಯಾನ್ಸ್ ಈ ಯುದ್ಧದ ಆರಂಭದಲ್ಲಿ ನಡೆದ ಮೀಟಿಂಗ್ನಲ್ಲೇ ಇದನ್ನು ವಿರೋಧ ಮಾಡಿದ್ರಂತೆ. ವೈಡ್ಲಿ ರಿಪೋರ್ಟೆಡ್ ವಿಷಯ ಇದು, ವೈಡ್ಲಿ ರಿಪೋರ್ಟೆಡ್. ಫುಲ್ ಫ್ಲೆಡ್ಜ್ಡ್ ವಾರ್ ಬೇಡ, ನಮ್ಮ ಏರ್ಫೋರ್ಸನ್ನು ತಗೊಂಡೋಗಿ ಎಲ್ಲೋ ಒಂದು ಕಡೆ ಇಟ್ಟು ಅದನ್ನು ಬೇಸ್ ಮಾಡಿಕೊಂಡು ಹೋಗಿ ನಾವು ಇರಾನ್ ಮೇಲೆ ದಿನಂಪ್ರತಿ ದಾಳಿ ನಡೆಸ್ತೀವಿ, ಆ ಥರದ್ದು ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಇಯರ್ ಜೂನ್ನಲ್ಲಿ ಇರಾನಿನ ಅಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ವಲ್ಲ, ಹಂಗೆ ಇನ್ನೊಂದು ಸಲ ಬೇಕಿದ್ರೆ ಮಾಡೋಣ ಅಂತ JD ವ್ಯಾನ್ಸ್ ಹೇಳಿದ್ರಂತೆ. ಏನಾಗಿತ್ತು ಜೂನ್ನಲ್ಲಿ? ಅಲ್ಲಿ ಎಲ್ಲೋ ಒಂದು ಏರ್ ಬೇಸ್ನಿಂದ ಅವರ B-12 ಬಾಂಬರ್ಗಳು ಟೇಕ್ ಆಫ್ ಆದವು. ಇರಾನ್ ಏರ್ ಸ್ಪೇಸು ಅದನ್ನು ಅಂದರೆ ಯಾರು ಬೇಕಾದರೂ ಬರಬಹುದು ಅನ್ನೋ ಹಂಗಿದೆ ಇರಾನ್ ಏರ್ ಸ್ಪೇಸ್. ಯಾಕಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂಥ ಪರಿ ಏನು ಇಲ್ಲ. ಎಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದರೂ B-12 ಬಾಂಬರ್ಗಳು ದಾಟ್ಕೊಂಡು ಹೋಗ್ಬಿಡ್ತವೆ ಆರಾಮಾಗಿ, ಅದರ ತಾಕತ್ತದು. ಅಂಥ ಬಾಂಬರ್ಗಳನ್ನು ತಗೊಂಡು ಬಂದರು, ಕರೆಕ್ಟಾಗಿ ಯಾವ ಜಾಗದಲ್ಲಿ ಬಾಂಬ್ ಹಾಕಬೇಕು ಅಂತ ಗೊತ್ತಿತ್ತು, ಅಲ್ಲಿ ಹಾಕಿದ್ರು, ವಾಪಸ್ ಬಂದ್ರಷ್ಟೇ. ಅದಾದ ಮೇಲೆ ಡೊನಾಲ್ಡ್ ಟ್ರಂಪು 3-4 ಕಡೆ ಹೇಳಿದ್ರು, ಎದೆ ತಟ್ಕೊಂಡು ಹೇಳಿದ್ರು, ಇನ್ಯಾವತ್ತೂ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಮಾಡೋಕ್ಕಾಗಲ್ಲ, ಇನ್ಯಾವತ್ತೂ ನ್ಯೂಕ್ಲಿಯರ್ ಬಾಂಬ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಫಿನಿಷ್ ಮಾಡಿಬಿಟ್ಟಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಅದಾಗಿ 6 ತಿಂಗಳಿಗೆ ಮತ್ತೆ ನ್ಯೂಕ್ಲಿಯರ್ ಬಾಂಬ್ ಮಾಡ್ತಿದ್ದಾರೆ ಅವರು, ನಾವು ಯುದ್ಧಕ್ಕೆ ಬರ್ತೀವಿ ಅಂತ. JD ವ್ಯಾನ್ಸ್ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳಿದ್ರಂತೆ, ಬೇಡ ಇದು ಅಂತ. ಅವರಿಗೂ ಬೆಂಜಮಿನ್ ನೆತನ್ಯಾಹು ಅವ್ರಿಗೂ ಟೆಲಿಫೋನಿಕ್ ಮಾತುಕತೆ ಆದಾಗ JD ವ್ಯಾನ್ಸ್ ಈ ಅಸಮಾಧಾನವನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎದುರು ತೋಡಿಕೊಂಡ್ರಂತೆ. ನಮಗೆ ಬೇಕಾಗಿರಲಿಲ್ಲ ಇದು, ನೀವು ನಮ್ಮನ್ನು ಯುದ್ಧಕ್ಕೆ ಎಳ್ಕೊಂಡು ಹೋದ್ರಿ ಅಂತ. ಇವೆಲ್ಲ ಮುಂದೆ ಯಾವುದೋ ಫೈಲ್ಗಳ ಡಿಕ್ಲಾಸಿಫೈ ಆದಾಗ ಹೊರಗೆ ಬರಬಹುದಾದಂಥ ವಿಷಯ. ಬಟ್ ಅಮೇರಿಕದ ಮಾಧ್ಯಮಗಳಲ್ಲಿ ತುಂಬ ಅಥೆಂಟಿಕ್ಕಾಗಿ ಈ ವರದಿಗಳು ಬಂದಾಗ ನಿಮ್ಮ ಮುಂದೆ ಹೇಳಬೇಕನ್ನಿಸ್ತಷ್ಟೇ. JD ವ್ಯಾನ್ಸ್ ಅದೇ ಹೇಳಿದ್ರಂತೆ, ಏನು ಅನ್ಕೊಂಡು ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ರಿ, ಏನಾಗ್ತಿದೆ ಅಲ್ಲಿ ಅಂತ. ಅಂದರೆ ಆರಂಭದಲ್ಲಿ ಇವ್ರು ಹೆಂಗಿತ್ತಂದರೆ ಡೇ 1 ಹೊಡೆದಾಕ್ಬಿಡ್ತೀವಪ್ಪ, ಆಯಾತುಲ್ಲಾ ಅಲಿ ಖಮೇನಿನ ಹೊಡೆದ್ಬಿಡೋದು, ಅವರ ಟಾಪ್ ಲೀಡರ್ಶಿಪ್ ಏನಿದೆ ಎಲ್ಲವನ್ನೂ ಮುಗಿಸ್ಬಿಡೋದು. ಆವಾಗ ಒಂಥರ ಹೆಡ್ಲೆಸ್ ಕಂಟ್ರಿ ಆಗುತ್ತೆ, ಏನು ಮಾಡ್ಬೇಕು ದಿಕ್ಕೇ ಕಾಣೋದಿಲ್ಲ ಅದರಲ್ಲಿ. ಅಷ್ಟರಲ್ಲಿ ಇರಾನಿನ ಒಳಗೆ ಆ್ಯಂಟಿ ರೆಜಿಮ್ ಇರುವ ಜನ ದಂಗೆ ಎದ್ದು ಬಿಡ್ತಾರೆ. ದಂಗೆ ಎದ್ದು ಅವರು ನುಗ್ಗಿ ಬಂದು ಟೆಹರಾನ್ನಲ್ಲಿ
ಆಡಳಿತವನ್ನು ವಶಪಡಿಸಿಕೊಳ್ತಾರೆ. 4-5 ದಿವಸಕ್ಕೆ ಎಲ್ಲ ಮುಗಿಸ್ಕೊಂಡು ಹೊಸಬರಿಗೆ ಯಾರಿಗಾದರೂ ಪಟ್ಟಗಟ್ಟಿ ಬಂದು ಬಿಡೋಣ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಇವರು. ನೀವು ಏನು ಹೇಳಿದ್ದು ಏನಾಗ್ತಾ ಇದೆ ಅಂತ JD ವ್ಯಾನ್ಸ್ ಕೇಳ್ತಾ ಇರೋದು. ಅಮೇರಿಕದ CNN ಅವರು ರಿಪೋರ್ಟ್ ಮಾಡಿದ್ರು ಆವಾಗಲೇ JD ವ್ಯಾನ್ಸ್ ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಅಂತ. ಹೌದಾ, ನೀವು ಸ್ಪಷ್ಟವಾಗಿ ಏನೋ ವಿರೋಧ ಮಾಡಿದ್ರಲ್ಲ ಅಂತ ಕೇಳಿದ್ದಕ್ಕೆ ಮಾಧ್ಯಮಗಳು JD ವ್ಯಾನ್ಸ್ ಬಹಳ ವ್ಯಂಗ್ಯವಾಗಿ ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದರು. ಮೀಟಿಂಗ್ ಒಳಗೆ ಏನಾಯಿತು ಅನ್ನೋದನ್ನು ಇಲ್ಲಿ ಬಂದು ಹೇಳಿ ನಾನೇನು ಜೈಲಿಗೆ ಹೋಗಲಿ ಅಂತ ಕೇಳಿದರು JD ವ್ಯಾನ್ಸ್. ಈಗ ಇಲ್ಲಿಗೆ ಬಂದಿದ್ದು JD ವ್ಯಾನ್ಸ್ಗೆ ಇದು ಮನಸ್ಸಿಲ್ಲ ರೀ. ನವೆಂಬರಲ್ಲಿ ಇಂಟ್ರಿಮ್ ಎಲೆಕ್ಷನ್ಗೆ ಹೋಗ್ಬೇಕು ಅವರು. ಇವರ ಪಕ್ಷ ರಿಪಬ್ಲಿಕನ್ಸು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದೇನಂತ, ಚುನಾವಣಾ ಪ್ರಚಾರ ಇವರು ಮಾಡಿದ್ದೇ ಅಮೇರಿಕದ ಈ ಹಿಂದಿನ ಅಧ್ಯಕ್ಷರುಗಳು ಅಮೇರಿಕವನ್ನು ತನಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧ ರಣರಂಗಗಳಿಗೆ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾಕೆ ಬೇಕಾಗಿತ್ತದು ಅಂತ ಕೇಳಿದ್ರು ಇವರು ರಿಪಬ್ಲಿಕನ್ಸು ಎಲೆಕ್ಷನ್ ಕ್ಯಾಂಪೇನ್ ಮಾಡುವಾಗ. ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಾ ಇದ್ರೆ ಯುಕ್ರೇನ್ ಪರವಾಗಿ ಯಾಕೆ ಲಕ್ಷಾಂತರ ಕೋಟಿ ರೂಪಾಯಿ ನಾವು ಕೊಡಬೇಕು ಅಂತ ಕೇಳಿದ್ರು ಅವರು ಎಲೆಕ್ಷನ್ ಪ್ರಚಾರದಲ್ಲಿ. ಇರಾಕ್ ಮೇಲೆ ಯಾಕೆ ಯುದ್ಧಕ್ಕೆ ಹೋಗಬೇಕಾಗಿತ್ತು, ಅಫ್ಘಾನಿಸ್ತಾನದ ಮೇಲೆ ಯಾಕೆ ಯುದ್ಧಕ್ಕೆ ಹೋಗಬೇಕಾಗಿತ್ತು, ಲಿಬಿಯಾದಲ್ಲಿ ಅದನ್ನು ಯಾಕೆ ಮಾಡಿದ್ರಿ, ತುನೇಷ್ಯಾದಲ್ಲಿ ಯಾಕೆ ಮಾಡಿದ್ರಿ, ಇಂಥವೇ ಕೇಳಿದ್ರು ಇವರೆಲ್ಲ ಪ್ರಶ್ನೆ. ಈಗ ಬಂದು ಮತ್ತೆ ಯುದ್ಧ ಮಾಡು ಅಂತಂದರೆ JD ವ್ಯಾನ್ಸ್ ಸಿಟ್ಟಾಗಿದ್ದಾರೆ. ಆ ಸಿಟ್ಟನ್ನು ಬೆಂಜಮಿನ್ ನೆತನ್ಯಾಹು ಎದುರಿಗೆ ತೋಡ್ಕೊಂಡಿದ್ದಾರೆ ಅಂತ. ಯುದ್ಧದ್ದೇ ಅಪ್ಡೇಟು. ಡೊನಾಲ್ಡ್ ಟ್ರಂಪ್ಗೆ ಹೆಂಗಾರು ಮಾಡಿ ಯುದ್ಧ ನಿಂತರೆ ಸಾಕಾಗಿದೆ. ಬೆಂಜಮಿನ್ ನೆತನ್ಯಾಹುಗೆ ಯುದ್ಧ ನಿಲ್ಲಿಸೋ ಮನಸ್ಸಿಲ್ಲ. ಹೆಂಗೂ ಶುರು ಮಾಡಿದ್ದೀವಿ, ಒಂದು ಸಲ ಮುಗಿಸೇ ಬಿಡಬೇಕು ಅಂತ ಬೆಂಜಮಿನ್ ನೆತನ್ಯಾಹು. ಈ ಹಗ್ಗ ಜಗ್ಗಾಟಗಳ ಮಧ್ಯೆ ಇವತ್ತು ಕೂಡ ಘನಘೋರ ಯುದ್ಧ ಮುಂದುವರಿತು. ಒಂದು ತಿಂಗಳು ಇವತ್ತಿಗೆ, ಮಾರ್ಚ್ 28 ಇವತ್ತು ಡೇಟ್, ಫೆಬ್ರವರಿ 28ಕ್ಕೆ ಶುರುವಾಗಿದೆ ಇದು. ಇಲ್ಲಿ ತನಕ ಒಂದು 3,000 ಜನ ಸತ್ತಿರಬಹುದು ಅಂತ ಅಂದಾಜು. 1,900 ಜನ ಅತಿ ಹೆಚ್ಚು ಇರಾನ್ನಲ್ಲಿ. ಅದು ಬಿಟ್ಟರೆ ಲೆಬನಾನ್ನಲ್ಲಿ ಇಸ್ರೇಲ್ನವರು ಅಲ್ಲೊಂದು ಶುರು ಮಾಡ್ಕೊಂಡಿದ್ದಾರೆ, ಅಲ್ಲೊಂದು 1,500 ಜನ ಸತ್ತಿದ್ದಾರೆ. 3,000 ಇಲ್ಲಿ ತನಕ ಸಾವಿನ ಸತ್ತಿರುವ ಸಾಧ್ಯತೆ. ಇವತ್ತೆಲ್ಲೆಲ್ಲ ಅಟ್ಯಾಕ್ ಆಯ್ತು ನೋಡಿ ಒಂದು ಸಲ. ಇರಾನ್ ಸೇನೆ ಇಸ್ರೇಲ್ ಮೇಲೆ ಸರಣಿ ದಾಳಿಗಳನ್ನು ನಡೆಸಿತು. ಇಸ್ರೇಲ್ ಇರಾನ್ ಮೇಲೆ ದಾಳಿಗಳನ್ನು ಮುಂದುವರೆಸಿತು. ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಇರಾನಿನಲ್ಲಿರುವ, ಸ್ಪೆಷಲಿ ಟೆಹರಾನ್ನಲ್ಲಿ 1,500 ಬಿಲ್ಡಿಂಗ್ಗಳನ್ನು ಇಸ್ರೇಲ್ನವರು ಧ್ವಂಸ ಮಾಡಿದ್ದಾರೆ. ಇಸ್ರೇಲ್ ಅಮೆರಿಕಾದ ಜಂಟಿ ದಾಳಿಯಲ್ಲಿ. ಇದು ಇಸ್ರೇಲ್ನಲ್ಲಿ ಇರಾನಿನ ದಾಳಿಗೆ ಇಸ್ರೇಲ್ನಲ್ಲಿ ಧ್ವಂಸಗೊಂಡಿರುವಂತಹ ಕಟ್ಟಡಗಳು. ಇಲ್ಲಿ 1,500 ಬಿಲ್ಡಿಂಗು. ಟೆಲ್ ಅವೀವ್ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ಇವತ್ತು ಇರಾನ್ ಮುಂದುವರೆಸಿತು. ಜನವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ದಾಳಿಯ ದೃಶ್ಯಗಳಿವು. ಸೌದಿ ಅರೇಬಿಯಾದ ವಾಯು ನೆಲೆಯನ್ನು ಕೂಡ ಇರಾನ್ ಇವತ್ತು ಟಾರ್ಗೆಟ್ ಮಾಡಿಕೊಂಡಿತು. ಅಮೆರಿಕದ ಪ್ರಿನ್ಸ್ ಸುಲ್ತಾನ್ ವಾಯು ನೆಲೆ ಅಂದರೆ ಅಮೆರಿಕದ ಸೇನಾ ನೆಲೆ, ಅದು ಸೌದಿ ಅರೇಬಿಯಾದಲ್ಲಿ, ಅದರ ಮೇಲೆ ಅಟ್ಯಾಕ್ ಮಾಡಿತು. ವಿಮಾನಗಳಿಗೆ ಇಂಧನ ತುಂಬುವ, ಯುದ್ಧ ವಿಮಾನಗಳಿಗೆ ಇಂಧನ ತುಂಬುವ ವಿಮಾನಗಳನ್ನು ಅಂದರೆ ಟ್ಯಾಂಕರ್ಗಳನ್ನು ಹೊಡೆದು ಹಾಕಿದ್ದಾರೆ ಅಂತ ಇವತ್ತಿನ ಮಾಹಿತಿ ಇದೆ. ಅಮೆರಿಕದ 10 ಜನ ಸೈನಿಕರು ಗಾಯಗೊಂಡಿದ್ದಾರಂತೆ ಇವತ್ತಿನ ದಾಳಿಯಲ್ಲಿ. ನೆನಪಿರಲಿ, 10,000 ಸೈನಿಕರು ಅಮೆರಿಕದಿಂದ ಬರ್ತಿದ್ದಾರೆ ಅಂತ ಹೇಳಿದ್ವಲ್ಲ, ಒಂದು 3,500 ಸೈನಿಕರು ಆಲ್ರೆಡಿ ಬಂದು ತಲುಪಿದಾರಂತೆ. ಇರಾನ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ದೀವಿ ಅಂತ. ಅವರು ಇರಾನಿನ ಸುತ್ತಲಿನ ದೇಶಗಳಲ್ಲಿ ಹೋಟೆಲ್ಗಳು ಖಾಲಿ ಇದ್ದಾವೆ. ಆ ಹೋಟೆಲ್ಗಳಲ್ಲಿ ಸೈನಿಕರಿಗೆ ರೂಮ್ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಹೋಟೆಲು ಅಂತ ಇರಾನ್ನವ್ರಿಗೆ ಗೊತ್ತು. ಆ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡ್ತಾರಂತೆ. ಯಾವ್ಯಾವ ಹೋಟೆಲ್ಗಳಲ್ಲಿ ಅಮೇರಿಕದ ಸೈನಿಕರು ಸ್ಟೇ ಮಾಡಿದಾರೋ ಆ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡ್ತಾರಂತೆ. ಈ ಕಡೆ ಟೆಹರಾನ್ನ ಹಲವು ಪ್ರದೇಶಗಳ ಮೇಲೆ ಅಮೇರಿಕ ಇಸ್ರೇಲ್ ದಾಳಿ ನಡೆಸಿದ್ವು. ಅಮೀರ್ ಕಬೀರ್ ಯೂನಿವರ್ಸಿಟಿ ಟೆಹರಾನ್ನಲ್ಲಿ, ಇರಾನಿಂದಿದ್ದು, ಟೆಹರಾನ್ನಲ್ಲಿ ಅಮೀರ್ ಕಬೀರ್ ಯೂನಿವರ್ಸಿಟಿ ಮೇಲೆ ದಾಳಿ. ಟೆಹರಾನ್ನ ಪಶ್ಚಿಮ ಭಾಗದಲ್ಲಿರುವ ಅಕ್ದಾಸಿಯೆ ಅನ್ನುವ ಪ್ರದೇಶದ ಮೇಲೆ ದಾಳಿ. ಇಡೀ ರಾತ್ರಿ ಮುಂದುವರೆದಿದೆ ಅಮೆರಿಕ ಇಸ್ರೇಲ್ನ ಜಂಟಿ ದಾಳಿ ಇರಾನಿನ ಮೇಲೆ. ಇರಾನಿನ ಸಾನಂದಜ್ ವಿಮಾನ ನಿಲ್ದಾಣದ ಮೇಲೆ ಇಸ್ರೇಲ್ ದಾಳಿ ನಡೆಸಿತು.
ಹಮದಾನ್ನಲ್ಲಿ ಇದೆಯಂತಿದು. IDFನವರು, ಇಸ್ರೇಲಿ ಡಿಫೆನ್ಸ್ ಫೋರ್ಸ್ನವರು ದಾಳಿ ನಡೆಸಿದ್ರು. ಇರಾನಿಗೆ ಸೇರಿದ Mi-17 ಹೆಲಿಕಾಪ್ಟರನ್ನು ಧ್ವಂಸ ಮಾಡಲಾಗಿದೆ. ಇರಾನ್ನ ಕೈಗಾರಿಕಾ ಸ್ಥಾವರಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡು ಕೆಮಿಕಲ್ ಕೈಗಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸಿದರು. ಶಿರಾಜ್ ಸದರ್ನಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿದೆ ಇಸ್ರೇಲ್. ಆ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ನಲ್ಲಿ ಹೈಫಾ ನಗರದ ಮೇಲೆ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾ ಭಯೋತ್ಪಾದಕರ ದಾಳಿ. ಹೈಫಾ ನಗರದ ಮೇಲೆ. ಹೈಫಾ ಇಸ್ರೇಲ್ನ ಬಹಳ ದೊಡ್ಡ ವಾಣಿಜ್ಯ ನಗರಿ. ಈ ಭಾರತದ ಕಡೆಯಿಂದ ನರೇಂದ್ರ ಮೋದಿ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದರು. ಚೀನಾದ ಪ್ರಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಚೀನಾದವರು ಯಾವುದು ಈ ಒನ್ ರೋಡ್ ಒನ್ ಬೆಲ್ಟ್ ಮಾಡ್ತಾಯಿದ್ರು ಪ್ರಾಜೆಕ್ಟನ್ನು. ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೂಲಕ ಹಾರಿ ಕರಾಚಿ ಬಂದರಿಗೆ ತಲುಪ್ತಾ ಇದ್ರು ಅವರು. ಅಂದರೆ ಜಗತ್ತು ನಡೀತಾ ಇರೋದೇ ವ್ಯಾಪಾರದ ಮೇಲೆ. ಚೀನಾದ ಹಡಗುಗಳು ಈಗ ಯುರೋಪಿಗೆ ಹೋಗ್ಬೇಕಂದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ ಬಾಜುಕಿಂದ ಹೋಗ್ಬೇಕು. ಅಂಡಮಾನ್ ನಿಕೋಬಾರ್ ದಾಟ್ಕೊಂಡು ಶ್ರೀಲಂಕಾದ ಕೆಳಗಡೆಯಿಂದ ಹಿಂದೂ ಮಹಾಸಾಗರಕ್ಕೆ ಬಂದು ಅರಬ್ಬಿ ಸಮುದ್ರದ ಮೂಲಕ ಹೋಗ್ಬೇಕು. ಭಾರತದ ನೌಕಾಪಡೆಗೆ ಅಷ್ಟು ಹತ್ತಿರದಲ್ಲಿ ಹೋಗೋದ್ರ ಬದಲು ಬೇರೆ ಏನಾರು ದಾರಿ ಮಾಡ್ಬೋದಾ ಅಂತ ಅವರು ಚೀನಾದವರು ಯೋಚನೆ ಮಾಡಿದ್ರು. ದೊಡ್ಡದೊಂದು ಹೈವೇ ಪ್ರಾಜೆಕ್ಟ್ ಶುರು ಮಾಡಿದ್ರು ಅವರು. ಆ ಹೈವೇ ಚೀನಾದಿಂದ ಬಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಬಂದು ಅಲ್ಲಿಂದ ಪಾಕಿಸ್ತಾನದೊಳಗೆ ಹೋಗಿ ಕರಾಚಿ ಪೋರ್ಟಿಗೆ ಬರುತ್ತೆ. ಹೈವೇ ಮೂಲಕ ವಸ್ತುಗಳನ್ನು ಸಾಗಿಸಿ ಕರಾಚಿ ಪೋರ್ಟ್ನಲ್ಲಿ ಹಡಗಿಗೆ ತುಂಬಿ ಆ ನಂತರ ಹಡಗಿನ ಮೂಲಕ ಯುರೋಪಿಗೆ ಕಳಿಸೋದು ಭಾಳ ಈಸಿ ಅದು ಅಂತ. ಅದಕ್ಕೆ ಕೌಂಟರ್ ಭಾರತ ಒಂದು ಪ್ರಪೋಸ್ ಮಾಡಿತು. ಭಾರತದಿಂದ ಹಡಗುಗಳು ಹೊರಟು ಇರಾನಿನಲ್ಲಿ ಚಬಹಾರ್ ಬಂದರ ತಲುಪೋದು. ಅಲ್ಲಿಂದ ನಾವು ಟ್ರೈನ್ ಟ್ರ್ಯಾಕ್ ಹಾಕ್ತೀವಿ. ಎಲ್ಲಿ ಹಲವು ದೇಶಗಳನ್ನು ದಾಟ್ಕೊಂಡು ಹೋಗ್ಬೇಕು. ನೀವು ಮ್ಯಾಪ್ ತೆಗೆದು ನೋಡಿ ಅದನ್ನು. ಇರಾನ್ನಿಂದ ಅಂತಿಮವಾಗಿ ಇಸ್ರೇಲಿನ ಈ ಹೈಫಾ ನಗರಕ್ಕೆ ತಲುಪಬೇಕು ಆ ಟ್ರ್ಯಾಕು. ಹೈಫಾ ಮೆಡಿಟರೇನಿಯನ್ ಸಮುದ್ರದ ದಂಡೆಯ ಮೇಲಿದೆ. ದೊಡ್ಡ ಬಂದರಿದೆ, ಅಲ್ಲಿ ಪೋರ್ಟ್ ಇದೆ. ಅಲ್ಲಿಯ ತನಕ, ಹೈಫಾ ತನಕ ವಸ್ತುಗಳನ್ನು ತಲುಪಿಸಿ ಅಲ್ಲಿ ಹಡಗಿಗೆ ತುಂಬಿ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಯುರೋಪಿಗೆ ಸಾಗಿಸೋದು ಅಂತ ಭಾರತ ಕೌಂಟ್ರ್ ಕೊಟ್ಟಿತ್ತು. ಈ ಹೈಫಾ ನಗರ ಅನ್ನುವ ಕಾರಣಕ್ಕಾಗಿ ನೆನಪಿಗೆ ಬಂದದ್ದು. ಹೈಫಾ ನಗರವನ್ನು ಬಂಧ ಮುಕ್ತಗೊಳಿಸುವಲ್ಲಿ ನಮ್ಮ ಮೈಸೂರಿನ ಸೈನಿಕರ ಕೊಡುಗೆ ಇತ್ತಲ್ಲ. ನಾನು ಹೇಳ್ತಾ ಇರೋದು ಬ್ರಿಟಿಷರಾದಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಹೈಫಾದಲ್ಲಿ ಇವತ್ತು ನೆನೆಸ್ಕೋತಾರೆ ಅದನ್ನು. ಇರಲಿ, ಆ ಹೈಫಾ ಮೇಲೆ ಇರಾನ್ನವರು ದಾಳಿ ನಡೆಸಿದ್ರು. ಲೆಬನಾನ್ನಿಂದ ನಡೆದಂಥ ದಾಳಿ ಇದು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ದಾಳಿ. ಈ ಮಧ್ಯೆ ಮೊಜ್ತಬಾ ಖಮೇನಿ ಆರೋಗ್ಯವಾಗಿದ್ದಾರೆ. ಅವರು ಭದ್ರತೆಯ ಕಾರಣಗಳಿಗಾಗಿ ಹೊರಗಡೆ ಎಲ್ಲೂ ಕಾಣಿಸಿಕೊಳ್ತಿಲ್ಲ ಅಂತ IRGC ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳುತ್ತೆ ಅವ್ರ ಸ್ಟೇಟ್ಮೆಂಟು? ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಆರೋಗ್ಯವಾಗಿದ್ದಾರೆ. ಭದ್ರತೆಯ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಅವರು ಕಾಣಿಸಿಕೊಳ್ತಾ ಇಲ್ಲ. ಭದ್ರತೆಯ ಕಾರಣದಿಂದಾಗಿಯೇ ಟೆಹರಾನ್ನಲ್ಲಿ ನಡೀತಾ ಇರುವ ಸಭೆಗಳಿಗೂ ಅವರು ಬರ್ತಾ ಇಲ್ಲ. ಮೊಜ್ತಬಾ ಖಮೇನಿ ಅವರಿಗೆ ಅನಾರೋಗ್ಯವಾಗಿದೆ ಅನ್ನುವ ಸುದ್ದಿ ಸುಳ್ಳು. IRGC ಕೊಟ್ಟಿರುವಂಥ ಹೇಳಿಕೆ ಇದು. ಈ ಮಧ್ಯೆ ಇವತ್ತಿನ ಅತಿ ದೊಡ್ಡ ಅಪ್ಡೇಟ್ ಅಂದರೆ ಈಗ ನಾನು ಕೊಡೋದಕ್ಕೆ ಹೊರಡ್ತಿರೋದು, ಈ ಯುದ್ಧಕ್ಕೆ ಇರಾನ್ ಪರವಾಗಿ ಯಮನ್ ಎಂಟ್ರಿ ಆಗ್ತಾ ಇದೆ. ಈ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನಿನ ಪರವಾಗಿ ಯಮನ್ ಎಂಟ್ರಿ ಆಗ್ತಾ ಇದೆ. ಇರಾನ್, ಲೆಬನಾನ್ ಮತ್ತು ಪ್ಯಾಲೆಸ್ಟೈನ್ಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಈ ಸಂಘರ್ಷದಲ್ಲಿ ಮೂಲ ಸೌಕರ್ಯವನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇರಾನ್, ಇರಾಕ್, ಲೆಬನಾನ್, ಪ್ಯಾಲೆಸ್ಟೈನ್ನಲ್ಲಿ ನಮ್ಮ ಸಹೋದರರ ಹತ್ಯಾಕಾಂಡಗಳಾಗಿದ್ದಾವೆ. ಹೀಗಾಗಿ ಯಮನ್ ಸೇನೆ ಮೊಟ್ಟ ಮೊದಲ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನು ನಡೆಸಿ ಯುದ್ಧಕ್ಕೆ ಎಂಟ್ರಿ ಆಗ್ತಾ ಇದೆ ಅಂತ. ದಕ್ಷಿಣ ಇಸ್ರೇಲಿನ ಪ್ರಮುಖ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದೇವೆ. ಅಧಿಕೃತ ಹೇಳಿಕೆ ಇದು.
ಯಮನ್ನಿನ ಸೇನಾ ವಕ್ತಾರರ ಅಧಿಕೃತ ಹೇಳಿಕೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಮಾತಾಡಬೇಕು. ಇರಾನನ್ನು ಬೆಂಬಲಿಸಿಕೊಂಡು ಅಮೇರಿಕ ಇಸ್ರೇಲ್ಗಳ ವಿರುದ್ಧ ಯಮನ್ ಯುದ್ಧಕ್ಕೆ ಬಂತು. ಅರ್ಥ ಆಗಲಿ ಅಂತ ಹೇಳಿದ್ದು, ಅದರ್ವೈಸ್ ಫ್ಯಾಕ್ಚುಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಫ್ಯಾಕ್ಚುಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ. ಯಮನ್ ಯುದ್ಧಕ್ಕೆ ಬಂತು ಅಂದರೆ ಯಮನ್ ಸರ್ಕಾರ ಒಂದು ನಿರ್ಧಾರ ತಗೊಂಡು ಅಂತ ಹೇಳಬೇಕು. ಅಲ್ಲಿ ಹಂಗೆ ನಿರ್ಧಾರ ತಗೊಳ್ಳೋ ಸರ್ಕಾರ ಇಲ್ಲ, ನಿರ್ಧಾರ ತಗೊಳ್ಳೋ ಸರ್ಕಾರನೇ ಇಲ್ಲ. ಒಮಾನ್ ಮತ್ತು ಯಮನ್ ಎರಡು ಬೇರೆ ಬೇರೆ, ಅರ್ಥ ಮಾಡ್ಕೋಬೇಕು ನೀವು. ಒಮಾನೇ ಬೇರೆ, ಯಮನ್ನೇ ಬೇರೆ, ಎರಡೂ ಅಕ್ಕಪಕ್ಕದ ದೇಶಗಳು. ಒಮಾನಿನ ಮೇಲೆ ದಾಳಿಗಳು ನಡೀತಾ ಇದ್ದಾವೆ ಇರಾನ್ನಿಂದ. ಯಮನ್ ಬೇರೆ, ಅದು ಬಹಳ ಸ್ಟ್ರಾಟಜಿಕಲ್ ಜಾಗದಲ್ಲಿದೆ. ಈ ಮ್ಯಾಪ್ನಲ್ಲಿ ಅರ್ಧ ಕಾಣಿಸ್ತಾ ಇದೆ ನಿಮಗೆ, ಹಾರ್ಮುಸ್ ಜಲಸಂಧಿ ಏನು ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಇರಾನು ಮತ್ತು ಪಾಕಿಸ್ತಾನ, ಭಾರತಗಳು ಬರ್ತವೆ. ನೀವು ವರ್ಲ್ಡ್ ಮ್ಯಾಪನ್ನು ಡೀಟೇಲಾಗಿ ತಕ್ಕೊಂಡು ನೋಡಿದ್ರೆ ಹಾರ್ಮುಸ್ ಜಲಸಂಧಿ ಅಂತ ಬರ್ಕೊಂಡಿರುವ ಜಾಗದ ಆ ಕಡೆ ಇರಾನ್ ಇದೆ, ಈ ಕಡೆ ಬಾಬ್ ಅಲ್ ಮಂದೇಬ್ ಅಂತ ಏನು ಬರ್ಕೊಂಡಿದೆಯಲ್ಲ ಅಲ್ಲಿ ಯಮನ್ ಬರುತ್ತೆ. ಯಮನ್ ತೋರಿಸಿದ್ದೀವಿ ಅಲ್ಲಿ. ಯಮನ್ನು ಒಂದು ರೀತಿ ಡಿಸ್ಟರ್ಬ್ಡ್ ಕಂಟ್ರಿ. ಯಮನ್ನಲ್ಲಿ 65% ಸುನ್ನಿಗಳಿದ್ದಾರೆ, 35% ಶಿಯಾಗಳಿದ್ದಾರೆ. 65% ಸುನ್ನಿಗಳು, 35% ಶಿಯಾಗಳು. ಸುನ್ನಿಗಳ ಸಪೋರ್ಟು ಸೌದಿ ಅರೇಬಿಯಾಕ್ಕೆ, ಶಿಯಾಗಳ ಸಪೋರ್ಟು ಇರಾನ್ಗೆ. ಅರ್ಥ ಆಯ್ತಾ ನಿಮಗೆ? ಸುನ್ನಿಗಳ ಸಪೋರ್ಟು ಸೌದಿ ಅರೇಬಿಯಾ, ಅವರು ಸೌದಿ ಅರೇಬಿಯಾದ ರಾಜನಿಗೆ ನಿಷ್ಠರು. ಯಮನ್ನ ರಾಜ ತನ್ನ ರಾಜಧಾನಿಯನ್ನೂ ಕಳ್ಕೊಂಡು, ಸನಾ ಅಂತ ಅದಕ್ಕೆ ರಾಜಧಾನಿ ಇದೆ ಯಮನ್ಗೆ, ಆ ರಾಜಧಾನಿಯನ್ನೂ ಕಳ್ಕೊಂಡು ಇನ್ಯಾವುದೋ ಊರಿನಲ್ಲಿ ಕೂತ್ಕೊಂಡು ದಕ್ಷಿಣ ಯಮನ್ನನ್ನು ಆಳ್ವಿಕೆ ಮಾಡ್ತಾರೆ. ದಕ್ಷಿಣ ಯಮನ್ ಅವರ ನಿಷ್ಠೆ ಸೌದಿ ಅರೇಬಿಯಾದ ರಾಜನಿಗೆ. ಇನ್ನೊಂದು ಕಡೆ ಶಿಯಾಗಳ ನೇತೃತ್ವದ ಹೌತಿ ಭಯೋತ್ಪಾದಕ ಸಂಘಟನೆ ಉತ್ತರ ಯಮನ್ನ ಸನಾ ಮತ್ತು ಇತರ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿಕೊಂಡು ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡುತ್ತದು. ಸೌದಿ ಅರೇಬಿಯಾ ಮೇಲೂ ದಾಳಿ ಮಾಡ್ತಾರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೂ ದಾಳಿ ಮಾಡ್ತಾರೆ, ಇಸ್ರೇಲ್ನ ಮೇಲೂ ದಾಳಿ ಮಾಡ್ತಾರೆ. ಈ ಶಿಯಾಗಳ ಆಡಳಿತವಿರುವ ಹೌತಿ ಭಯೋತ್ಪಾದಕ ಸಂಘಟನೆಯ ಬೆಂಬಲ ಇರಾನ್ಗೆ, ಇರಾನಿನ ಸುಪ್ರೀಂ ಲೀಡರ್ಗೆ. ಅದಕ್ಕೆ ಯಮನ್ನ ಬೆಂಬಲ ಅಂದರೆ, ಯಮನ್ನಲ್ಲಿ ಯಾರ ಬೆಂಬಲ? ಯಮನ್ನಲ್ಲಿ ಶಿಯಾಗಳ ಬೆಂಬಲ, ಹೌತಿ ಭಯೋತ್ಪಾದಕ ಸಂಘಟನೆಯ ಬೆಂಬಲ. ಹೌತಿ ಭಯೋತ್ಪಾದಕ ಸಂಘಟನೆ ಇಸ್ರೇಲಿನ ದಕ್ಷಿಣ ಭಾಗದ ಮೇಲೆ ದಾಳಿಯನ್ನು ಆರಂಭಿಸಿದೆ. ಇದೇನು ಬಹಳ ದೊಡ್ಡ ಹಿನ್ನಡೆಯ ಇಸ್ರೇಲ್ಗೆ? ಆರಂಭದಿಂದನೂ ಇರೋದೇ ಅದು. ಹಿಜ್ಬುಲ್ಲಾ, ಹೌತಿ ಮತ್ತು ಹಮಾಸ್ 3 ಭಯೋತ್ಪಾದಕ ಸಂಘಟನೆಗಳು ಇಸ್ರೇಲನ್ನು ಕಾಡ್ತಾನೇ ಇದ್ದಾವೆ. ಈಗ ಅಧಿಕೃತವಾಗಿ ಎಂಟರ್ ಆದಂಗಷ್ಟೇ ಹೌತಿಗಳು. ಬಟ್ ಇದಕ್ಕಿಂತ ದೊಡ್ಡ ರಿಸ್ಕ್ ಇನ್ನೊಂದಿದೆ. ಹಾರ್ಮುಸ್ ಜಲಸಂಧಿ ಬಂದಾಗಿದೆ, ಒಳಗಡೆ ಸಿಕ್ಕಾಕೊಂಡಿರೋ ಹಡಗುಗಳು ಬರ್ತಾ ಇಲ್ಲ, 22% ಆಫ್ ಗ್ಲೋಬಲ್ ಆಯಿಲ್ ಬರೋದಲ್ಲಿಂದ ಎಲ್ಲ ಮಾತಾಡಿದ್ದೀವಿ ನಾವು ಇಷ್ಟು ದಿವಸ. ಅದು ಇರಾನಿನ ಕಾರಣಕ್ಕೆ. ಈಗ ಯಮನ್ ಅರ್ಥಾತ್ ಯಮನ್ನಲ್ಲಿರುವ ಹೌತಿಗಳ ಮನಸ್ಸು ಮಾಡಿದ್ರೆ ಬಾಬಲ್ ಮಂದೇಬ್ ಅನ್ನುವಂಥ ಇನ್ನೊಂದು ಸ್ಟ್ರೇಟ್ ನೋಡ್ತಾ ಇದ್ದೀರಲ್ಲಿ, ಇನ್ನೊಂದು ಸಂಧಿಯನ್ನು ನೋಡ್ತಾ ಇದ್ದೀರಿ. ಅದರ ಕುತ್ತಿಗೆ ಹೆಚ್ಚಕ್ಕೆ ಬಿಡ್ಬೋದು ಇವರು. ಸ್ಟ್ರೇಟ್ ಆಫ್ ಹಾರ್ಮುಸ್ ಜಲಸಂಧಿ ಅಟ್ಲೀಸ್ಟ್ ಒಂದು 32 ಕಿಲೋಮೀಟರ್ ಆರು ಅಗಲ ಇದೆ. ಅದಕ್ಕಿಂತ ಇರಿಕ್ಕಾದಂಥ ಜಲಸಂಧಿ ಇದು ಬಾಬ್ ಅಲ್ ಮಂದೇಬ್. ಎಷ್ಟಿದೆ? 26 ಕಿಲೋಮೀಟರ್ ಇದೆ, 186 ಮೀಟರ್ ಸರಾಸರಿ ಆಳ ಇದರದ್ದು, 50 ಕಿಲೋಮೀಟರ್ ಉದ್ದ ಇದೆ, 50 ಕಿಲೋಮೀಟರ್ ಅದು. ಯಮನ್ನಲ್ಲಿರುವ ಹೌತಿಗಳು ಇದನ್ನೇನಾದರೂ ಬಂದ್ ಮಾಡಿದ್ರೆ ಏನಾಗುತ್ತೆ? 1869 ನಂತರ ಇದಕ್ಕೊಂದು ಏಕಾಏಕಿ ವ್ಯಾಲ್ಯೂ ಬಂತು. ನಾವು ನಮ್ಮ ಹಿಸ್ಟ್ರಿ ಕ್ಲಾಸ್ನಲ್ಲಿ ಓದಿದ್ದೀವಿ. ಏನು? ಕಾನ್ಸ್ಟಂಟಿನೋಪಲ್ನ ಪತನದ ನಂತರ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕುವ ಅನಿವಾರ್ಯತೆ ಯುರೋಪಿಯನ್ ರಾಷ್ಟ್ರಗಳಿಗೆ ಬಂತು ಕಾನ್ಸ್ಟಂಟಿನೋಪಲ್ಲಿನ ಪತನದ ನಂತರ ಅಂತ. ಅಂದರೆ ಮುಂಚೆ ಲ್ಯಾಂಡ್ ರೂಟ್ ಮೂಲಕವೇ ವ್ಯಾಪಾರ ನಡೀತಾ ಇದ್ದು, ಕಾನ್ಸ್ಟಂಟಿನೋಪಲ್ ಪತನ ಆಯಿತು.
ಅದಾದ ನಂತರ ಸಮುದ್ರದ ಮೂಲಕ ವ್ಯಾಪಾರ ಮಾಡುವ ಅನಿವಾರ್ಯತೆಗೆ ಬಂತು. ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೊಂದು ಸಮುದ್ರ ಮಾರ್ಗ ಹುಡುಕೋದಕ್ಕೆ ಸಾಹಸಿಗರನ್ನು ಹಡಗು ಕೊಟ್ಟು ಕಳಿಸೋದು. ಹೆಂಗಾರು ಮಾಡಿ ಭಾರತಕ್ಕೊಂದು ಸಮುದ್ರ ಮಾರ್ಗ ಹುಡುಕಿ, ಸಮುದ್ರ ಅಂದರೆ ಸಮುದ್ರದ ಮೂಲಕ ಭಾರತಕ್ಕೆ ಹೋಗೋದಕ್ಕೆ ದಾರಿ ಹುಡುಕಿ ಅಂತ. ಯಾಕೆ ಆ ಅನಿವಾರ್ಯತೆ ಏನಿತ್ತು? ಯಾಕೆ ಅಂದರೆ ಇಲ್ಲಿ ಚಿನ್ನದ ಮೊಟ್ಟೆ ಇಡೋ ಕೋಳಿಯಾಗಿತ್ತು, ಚಿನ್ನದ ಮೊಟ್ಟೆ ಇಡೋ ಹಕ್ಕಿಯಾಗಿತ್ತು ಭಾರತ. ಅಂದರೆ ಇಲ್ಲಿ ಐಶ್ವರ್ಯ ತುಂಬಿ ತುಳುಕ್ತಾ ಇತ್ತು, ಅದನ್ನು ತರಬೇಕಾಗಿತ್ತು ಅವ್ರಿಗೆ. ಅದರ ಭಾಗವಾಗಿ ಕೊಲಂಬಸ್ ಹೊರಟಿದ್ದು, ಆತ ಈಗಿನ ಅಮೇರಿಕಕ್ಕೆ ಹೋಗಿ ತಲುಪಿದ್ದು, ಅದನ್ನೇ ಭಾರತ ಅಂದ್ಕೊಂಡು ಅಲ್ಲಿದ್ದವ್ರಿಗೆ ರೆಡ್ ಇಂಡಿಯನ್ಸ್ ಅಂದಿದ್ದೆಲ್ಲ ಗೊತ್ತು. ಆಮೇಲೆ ವಾಸ್ಕೋಡಿಗಾಮನು ಬರ್ತಾನೆ. ವಾಸ್ಕೋಡಗಾಮ ಕೇಪ್ ಆಫ್ ಗುಡ್ ಹೋಪ್ ಹತ್ರ ಇದ್ದಾಗ ಭಾರತೀಯ ನಾವಿಕರ ಒಂದು ತಂಡ ಎಲ್ಲಿಗೆ ಹೋಗ್ತಿದೀಯ ಅಂದರೆ ನಾವು ಭಾರತಕ್ಕೆ ಹೋಗ್ತಿದ್ದೀನಿ ಅಂದಾಗ, ಬಾ ನಮ್ಮ ಹಿಂದಿಂದ ಅಂತ ಕರ್ಕೊಂಡು ಬಂದರು. ಆತ ಇಲ್ಲಿಗೆ ಬಂದ, ಕಲ್ಲಿಕೋಟೆಗೆ ಬಂದು ತಲುಪದ. ಅದೆಲ್ಲ ಇತಿಹಾಸದಲ್ಲಿ ಓದಿದ್ದೀವಿ. ಭಾರತಕ್ಕೂ ಇಡೀ ಯುರೋಪ್ಗೂ ಸಮುದ್ರ ಮಾರ್ಗದ ಮೂಲಕ ಆ ಸಮುದ್ರ ಮಾರ್ಗ ವಾಸ್ಕೋಡಗಾಮ ಕಂಡು ಹಿಡಿದಿದ್ದೇ ಫೈನಲ್ ಆಗಿತ್ತು. ಇಡೀ ಆಫ್ರಿಕಾ ಖಂಡವನ್ನು ಸುತ್ತಾಕೊಂಡು ಬಂದು ಅರಬ್ಬಿ ಸಮುದ್ರವನ್ನು ಪ್ರವೇಶಿಸಿ ಭಾರತಕ್ಕೆ ತಲುಪ್ತಾ ಇದ್ರು ಅವರು. ಅದಾದ ನಂತರ ಇನ್ನೊಂದು ಮಾರ್ಗ, ಶಾರ್ಟ್ಕಟ್ 19,000 ಕಿಲೋಮೀಟರ್ನ ಆಗ್ತಿತ್ತದು. ಇನ್ನೊಂದು ಮಾರ್ಗ, ಕಿಲೋಮೀಟರ್ ನನಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ, ಹೆಚ್ಚು ಕಡಿಮೆ ನಾನು ಹೇಳೋದು. ಇನ್ನೊಂದು ಮಾರ್ಗದ ಪ್ರಸ್ತಾಪ ಬಂತು. ಏನು? ಮೆಡಿಟರೇನಿಯನ್ ಸಮುದ್ರದ ಒಳಗೆ ಬಂದುಬಿಟ್ರೆ ಬರೀ 190 ಕಿಲೋಮೀಟರ್ ಲ್ಯಾಂಡ್ ಸಿಗುತ್ತೆ, ಅದು ಈಜಿಪ್ಟ್ನಲ್ಲಿ. ಅದಾದ ನಂತರ ರೆಡ್ ಸಿ ಬಂದುಬಿಡುತ್ತೆ, ಕೆಂಪು ಸಮುದ್ರ ಬರುತ್ತೆ. ಆ 190 ಕಿಲೋಮೀಟರನ್ನು ಅಗದು ಹಡಗು ಹೋಗುವಷ್ಟು ದೊಡ್ಡ ಕಾಲುವೆ ಮಾಡಿಬಿಟ್ರೆ ಭಾರತಕ್ಕೆ ತಲುಪೋದಕ್ಕೆ 7,000 ಕಿಲೋಮೀಟರ್ ಕಡಿಮೆ ಆಗುತ್ತೆ ಅಂತ ಶಾರ್ಟ್ಕಟ್ ಕಂಡುಹಿಡಿದ್ರು ಒಂದು. ಆವಾಗ ನಿರ್ಮಾಣವಾಗಿದ್ದು ಇದು ಸುಯೇಜ್ ಕಾಲುವೆ. ಸುಯೇಜ್ ಕಾಲುವೆ ಭಾರತದಿಂದ ಯುರೋಪ್ಗೆ ಹೋಗುವುದಕ್ಕೆ ಸಮಯ, ಇಂಧನ ಎಲ್ಲವೂ ಕಡಿಮೆ ಆಗಿದ್ದು ಸುಯೇಜ್ ಕಾಲುವೆ ಆದಾಗ 1869ನಲ್ಲಿ ಆಯ್ತಿದ್ದು. ಅದಾದ ನಂತರ ಬಹಳ ಬ್ಯುಸಿ ಸೀ ರೂಟ್ ಆಗಿಬಿಡ್ತಿದ್ದು. ಈಗ ಪ್ರಪಂಚದ 12% ಆಯಿಲ್ ಟ್ರೇಡ್ ನಡೆಯೋದು ಇಲ್ಲಿ. ಅಲ್ಲಿ 22% ಆಯಿಲ್ ಹೊರಗೆ ಬರುತ್ತೆ. ಅಲ್ಲಿಂದ 12% ಆಯಿಲ್ ದಾಟ್ಕೊಂಡು ಹೋಗೋದು ಈ ಬಾಬಲ್ ಮಂದೇಬ್ ಮೂಲಕ. ಬಾಬಲ್ ಮಂದೇಬ್ ಮೂಲಕ 12% ಆಯಿಲ್ ಅಲ್ಲಿಂದ ಹೋಗುತ್ತೆ. ಅಲ್ಲಿಂದ ಮುಂದೆ ಹೋಗಿ ರೆಡ್ ಸಿಯನ್ನು ದಾಟ್ಕೊಂಡು ಸುಯೇಜ್ ಕೆನಾಲ್ಗೆ ಹೋಗ್ತಾರೆ. 190 ಕಿಲೋಮೀಟರ್ ಮ್ಯಾನ್ ಮೇಡ್ ಕೆನಾಲ್, ಅದು ಮನುಷ್ಯ ನಿರ್ಮಿತ. ದೊಡ್ಡ ಕಾಲುವೆ ತೋಡಿದ್ದಾರೆ ಈಜಿಪ್ಟ್ ಒಳಗೆ. ಅಲ್ಲಿಂದ 190 ಕಿಲೋಮೀಟರ್ ದಾಟ್ಕೊಂಡು ಹೋಗ್ಬಿಟ್ರೆ ಮೆಡಿಟರೇನಿಯನ್ ಸಮುದ್ರ. ಹಾಗೆ ಲೆಫ್ಟಿಗೆ ತಗೊಂಡ್ರೆ ಯುರೋಪಿಗೆ ಟಚ್ ಆಗಿಬಿಡ್ತಾರೆ ಅಂತ. ಅಕಸ್ಮಾತ್ ಹೌತಿಗಳೇನಾದರೂ ಬಾಬಲ್ ಮಂದೇಬನ್ನು ಬಂದ್ ಮಾಡ್ತೀವಿ ಅಂತ ಹೊರಟ್ರೆ ಈ 12% ಟ್ರೇಡ್ ಮೇಲೂ ಸಮಸ್ಯೆ ಬರುತ್ತೆ. ಅಷ್ಟೆಲ್ಲ ಧೈರ್ಯ ಅವರು ಮಾಡಲಿಕ್ಕಿಲ್ಲ. ದಿನಕ್ಕೆ ಒಂದು 50 ಶಿಪ್ಗಳು ದಾಟ್ಕೊಂಡು ಬರ್ತವೆ ಆ ಭಾಗದಲ್ಲಿ, ಹೋಗೋದು ಬರೋದು. ನಿಮಗೆ ನೆನಪಿರಬೇಕು, ಈಗೊಂದು 4 ವರ್ಷ ಆಯಿತಾ, 5 ವರ್ಷ ಆಯಿತಾ, ಎವರ್ ಗಿವನ್ ಅನ್ನುವಂಥ ಒಂದು ಹಡಗು ಸಿಕ್ಕಾಕೊಂಡಿತ್ತು, ಬ್ಲಾಕ್ ಆಗಿಬಿಟ್ಟಿತ್ತು. ಅದು ಸುಯೇಜ್ ಕೆನಾಲ್ನಲ್ಲಿ. ಆ ಹಡಗು ಸುಯೇಜ್ ಕೆನಾಲ್ನಿಂದ ಕ್ಲಿಯರ್ ಆಗೋ ತನಕ ಇಡೀ ವ್ಯಾಪಾರಕ್ಕೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಂತ ನೋಡಿ. ಎಂಥ ಟೈಟ್ ಜಾಗದಲ್ಲಿದೆ ಅದು ಬಾಬಲ್ ಮಂದೇಬ್. ಹೌತಿಗಳೇನಾದರೂ ಇದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಹೊರಟ್ರೆ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅವರಂತೂ ಘೋಷಣೆ ಮಾಡಿದ್ದಾರೆ, ಈಗ ನಾವು ಯುದ್ಧಕ್ಕೆ ಬಂದುಬಿಟ್ಟಿದ್ದೀವಿ ಅಂತ. ಈ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಮಳೆ ನೋಡಿ ಅದನ್ನು ದೃಶ್ಯಗಳನ್ನು. ದುಬೈಯಲ್ಲಿ ಇದು ಕ್ಲೈಮೇಟ್ ಚೇಂಜಿನ ಪರಿಣಾಮ. ಹೊತ್ತಲ್ಲಿ ಮಳೆ ಆಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬುರ್ಜ್ ಖಲೀಫಾಗೆ ಸಿಡ್ಲು ಹೊಡೆದಿದೆ. ದುಬೈ, ಅಬುದಾಬಿ, ಶಾರ್ಜಾ ಎಲ್ಲ ಕಡೆಯಿಂದಲೂ ಇದೇ ಥರದ ದೃಶ್ಯಗಳು. 3ನೇ ದಿವಸ ಇವತ್ತು ಮಳೆ. ದುಬೈ ಏರ್ಪೋರ್ಟಿಗೆ ನೀರು ನುಗ್ಗಿದೆ, ಬುರ್ಜ್ ಖಲೀಫಾಗೆ ಸಿಡ್ಲು ಬಡಿದಿದೆ. ಮೋಡ ಕವಿದ ವಾತಾವರಣ ದುಬೈ ತುಂಬ 3 ದಿವಸದಿಂದ. ಬಿರುಗಾಳಿ ಸಹಿತ ಭಾರೀ ಮಳೆ ಇತ್ತು. ಶಾರ್ಜಾದಲ್ಲಿ ಕಾರುಗಳು ತೇಲಾಡ್ತಿದ್ದಾವೆ.
ಶಾರ್ಜಾ. ಅಬುದಾಬಿಲೂ ಹಂಗೆ ಆಗಿದೆ. ಅಲ್ಲಿರೋ ಕನ್ನಡಿಗರಿಗೆ ಮಾತಾಡಿದ್ದಾರೆ ನೋಡಿ, ಅಬ್ದುಲ್ ರಜಾಕ್ ಅಂತ, ಚೇತನ್ ಅಂತ. ಈ ಸಮ್ ಏರಿಯಾಸ್ ಅಲ್ಲಿ ಬಹಳ ನೀರು ನಿಂತಿದೆ. ಯಾಕಂದ್ರೆ ಇಲ್ಲಿ ಅವರು ಮೊದ್ಲು ನಮ್ಮ ಊರಿನ ತರ ಯಾವುದೇ ಚರಂಡಿ ನಾಲೆ ಇಲ್ಲಿ ಮಾಡ್ರಲ್ಲ, ನೀರು ಯಾವ ಕಡೆ ಹೋಗೋ ಸಮಸ್ಯೆ ಬಂದೇ ಬರ್ತದೆ. ಇಡೀ ವರ್ಷ ಬರುತ್ತೆ. ಇದು ಈಗ ನಮಗೆ ರೂಢಿ ಆಗ್ಬಿಟ್ಟಿದೆ. ನನ್ನ ಮನೆ ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ನಾನು ಕೆಲ್ಸಕ್ಕೆ ಬರೋಕೆ ಅಲ್ಲಿಂದ ಬಂದಿದ್ದೀನಿ. ಆದ್ರೆ ಮೇನ್ ರೋಡ್ಸ್ ಏನಿದೆ ಅವರು ಇಮಿಡಿಯೇಟ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಏನಂದ್ರೆ ಸಿಟಿ ಶಾಪಿಂಗ್ ಏರಿಯಾ, ಸಿಟಿ ಸೆಂಟರ್ ಏರಿಯಾ ಇಂಥ ಅಲ್ಲಿ ಫುಲ್ ಇದೆ. ಅದನ್ನ ತೆಗಿಬೇಕಂದ್ರೆ ಅವ್ರಿಗೆ 3-4 ದಿವಸ ಬೇಕು ಆ ನೀರನ್ನು ತೆಗಿಬೇಕು. ವಾಹನ ಸಂಚಾರ ಎಲ್ಲ ನಾರ್ಮಲ್ ಆಗಿದೆ, ಅದಕ್ಕೇನು ತೊಂದರೆ ಇಲ್ಲ. ಏನಂದ್ರೆ ಮತ್ತೆ ಈ ರೋಲಾ ಅಂತ ಹೇಳ್ಬಿಟ್ಟು ಏರಿಯಾ ಇದೆ, ಆ ಕಡೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು 2-3 ಮೇನ್ ರೋಡ್ಸ್ ಇದಾವೆ. ಅದರಲ್ಲಿ ಇಂಡಸ್ಟ್ರಿಯಲ್ ನಂಬರ್ 3, ಇಂಡಸ್ಟ್ರಿಯಲ್ ನಂಬರ್ 2 ಇಂಥ ಕಡೆ ಇದೆಲ್ಲ ನೀರು ಹೋಗಕ್ಕೆ ಜಾಗ ಇಲ್ಲ. ಈ ಮಧ್ಯದಲ್ಲಿ ಭಾರತಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಮತ್ತೊಂದು ಹಡಗು ಬಂತು. ಚೀನಾದ ಹಡಗುಗಳನ್ನು ದಾಟೋದಕ್ಕೆ ಬಿಡ್ತೀವಿ ಅಂತ ಇರಾನ್ ಹೇಳಿತ್ತು. ಇವತ್ತು ಒಂದು ಚೀನಾದ ಹಡಗು ದಾಟುವ ಪ್ರಯತ್ನ ಮಾಡ್ತು, ಬಟ್ ಡಾಕ್ಯುಮೆಂಟೇಷನ್ ಸರಿ ಇಲ್ಲ ಅಂತ ವಾಪಸ್ ಕಳಿಸಿದ್ರು. ಅದನ್ನು ವಾಪಸ್ ಮತ್ತು ಪರ್ಷಿಯನ್ ಗಲ್ಫ್ ಒಳಗಡೆ ಹೋಯಿತು. ಭದ್ರತೆಯ ಕಾರಣ ಮತ್ತು ಡಾಕ್ಯುಮೆಂಟ್ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಚೀನಾದ 2 ಹಡಗುಗಳು, ಒಂದಲ್ಲ 2, ಫೆಬ್ರವರಿ 28ರಿಂದಲೂ ಒಳಗೆ ಸ್ಟ್ರಕ್ ಆಗಿದ್ದಾವೆ. ನೋಡಿ, ಆ ಟ್ರ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಬಂದಿದ್ದು ಮತ್ತು ಹೋಗಿದ್ದು. LPG ಹೊತ್ತು ಜಗ್ ವಸಂತ ಹಡಗು ಬಂದು ತಲುಪಿತು ಗುಜರಾತ್ನ ಕಾಂಡ್ಲಾ ವಾಡಿನಾರ್ ಬಂದರಿಗೆ. $47,000 ಮೆಟ್ರಿಕ್ ಟನ್ LPG ತಗೊಂಡು ಮತ್ತೆರಡು ಹಡಗುಗಳು ಇವತ್ತು ಭಾರತಕ್ಕೆ ಬರುವ ಮತ್ತೆರಡು ಹಡಗುಗಳು ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ದಾಟಿದ್ದಾವೆ. BW ಟೈರ್ ಅಂತ ಒಂದು ಮತ್ತು BWELM ಅಂತ ಒಂದು. ಇನ್ನು 3 ಹಡಗುಗಳು ಭಾರತದ್ದು ಹಾರ್ಮುಜ್ ಜಲಸಂಧಿಯನ್ನು ದಾಟದೆ ನಿಂತ್ಕೊಂಡಿರೋದು. ಅಲ್ಲಿಗೆ ಮತ್ತೆರಡು ದಾಟಿದ್ವು. ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗಲ್ಫ್ ಆಫ್ ಒಮಾನ್ನಿಗೆ ಬಂದ ಕೂಡಲೇ ಭಾರತೀಯ ನೌಕಾಪಡೆ ವಿತ್ ಆಲ್ ಸೆಕ್ಯೂರಿಟಿ ಈ ಹಡಗುಗಳನ್ನು ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾವೆ. ಆಪರೇಷನ್ ಊರ್ಜಾ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಆಪರೇಷನ್ ಊರ್ಜಾ. ಊರ್ಜಾ ಅಂದರೆ ಶಕ್ತಿ ಅಂತ. ಶಕ್ತಿ ಅಲ್ಲ, ಕರೆಂಟ್ನಂಥ ಶಕ್ತಿಗೆ, ಇಂಧನಕ್ಕೆ ಊರ್ಜಾ ಅನ್ನೋದು. ಈ ಮಧ್ಯೆ ಮಮತಾ ಬ್ಯಾನರ್ಜಿ ಅವರು ಒಂದು ಬೇಡಿಕೆ ಅಲ್ಲ, ಆಗ್ರಹ. ಅದು ಏನಂತ, ಪಶ್ಚಿಮ ಬಂಗಾಳದಲ್ಲಿ LPG ಏನು ಸಿಲಿಂಡರ್ಗೆ ತುಂಬ್ತಿರಲ್ಲ ಅದನ್ನು ಪಶ್ಚಿಮ ಬಂಗಾಳಕ್ಕೆ ಕೊಡಬೇಕು ಅಂತ. ಪಶ್ಚಿಮ ಬಂಗಾಳದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮಲ್ಲಿ ರೀಫಿಲ್ ಆಗುವ LPG ಸಿಲಿಂಡರ್ಗಳನ್ನು ನಮ್ಮಲ್ಲೇ ಕೊಡಿ. ಯುದ್ಧ ಯಾರ್ಯಾರ ಕೈಲಿ ಏನೇನೋ ಮಾಡಿಸುತ್ತೆ, ಯಾರ್ಯಾರಿಂದ ಏನೇನೋ ಹೇಳಿಸುತ್ತೆ. ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ಅಂದರೆ ತಪ್ಪಾಗುತ್ತೆ. ರಷ್ಯಾದವರು ಲಾಭದಲ್ಲೇ ಇದ್ದಾರೆ. ಅವರ ಆಯಿಲ್ಗೆ ಎಲ್ಲಿಲ್ಲದ ಬೇಡಿಕೆ. ಈಗ ಅವರ ಡೈಲಿ ಆಯಿಲ್ ಇನ್ಕಮ್ಮು ಡಬಲ್ ಆಗಿದೆ ರಷ್ಯಾದವ್ರದ್ದು ಯುದ್ಧ ಶುರುವಾದ ಮೇಲೆ. ಯುದ್ಧಕ್ಕಿಂತ ಮೊದಲು ಇಂಡಿಯನ್ ಕರೆನ್ಸಿಲಿ ಹಾಕಿದ್ದೀವಿ ಲೆಕ್ಕ ನಿಮಗೆ, 1,10,000 ಕೋಟಿ ರೂಪಾಯಿಗಳ ಆಯಿಲ್ ಮಾರ್ತಾ ಇದ್ರು ಅವರು ಪರ್ ಮಂತ್. ಪ್ರತಿ ತಿಂಗಳು ರಷ್ಯಾಕ್ಕೆ ಬರ್ತಾ ಇದ್ದ ತೈಲ ಆದಾಯ 1,10,000 ಕೋಟಿ. ಯುದ್ಧದ ನಂತರ, ಯುದ್ಧ ಶುರುವಾದ ಮೇಲೆ ಎಕ್ಸಾಕ್ಟ್ಲಿ ಡಬಲ್ ಆಗಿದೆಯಂತೆ, 2,20,000 ಕೋಟಿ. ಮೊದಲಾದರೆ ಅವರು ಕದ್ದು ಮುಚ್ಚಿ ಸಾಗಿಸ್ಬೇಕಾಗಿತ್ತು ಆಯಿಲನ್ನು. ಈಗೇನಿಲ್ಲ, ಓಪನ್ ಆಗೇ ಕೊಡ್ತಾರೆ. 2,20,000 ಕೋಟಿ ರೂಪಾಯಿ ಪರ್ ಮಂತ್ ಈ ಯುದ್ಧ ಶುರುವಾದ ನಂತರದ ಆದಾಯ. ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಹೇಳ್ತಿರ್ಲಿಲ್ವಾ, ಯು ಆರ್ ಫಂಡಿಂಗ್ ರಷ್ಯಾ ಫಾರ್ ಅಟ್ಯಾಕ್ ಅಗೇನ್ಸ್ಟ್ ಯುಕ್ರೇನ್ ಅಂತ ಭಾರತದ ಮೇಲೆ ಆರೋಪ ಹಾಕ್ತಿದ್ರಲ್ಲ. ಮತ್ತು ಇದೇನಿದು?
ಈಸ್ ಹಿ ನಾಟ್ ಫಂಡಿಂಗ್ ರಷ್ಯಾ ಟು ಅಟ್ಯಾಕ್ ಯುಕ್ರೇನ್? ಅದೇನೋ ಅಂತಾರಲ್ಲ, ಕೂದಲು ಉದ್ದಿದ್ದವ್ರು ಹೆಂಗೆ ವಾಚ್ಕೊಂಡ್ರು ಚಂದ ಅಂತೆ, ಹಂಗಾಯ್ತು ಕಥೆ ಇದು. ಪ್ರತಿನಿತ್ಯದ ಆದಾಯ ಡಬಲ್ ಆಗಿದೆ. ರಷ್ಯಾದ ಆದಾಯ ಯುದ್ಧದಲ್ಲಿ ಕೆಲವರಿಗೆ ಲಾಭ, ಕೆಲವರಿಗೆ ನಷ್ಟ ಅಷ್ಟೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.